ಮುಂಗಾರು ಜೋರು, ಬಹಳ ಖುಷಿ, ಬಹಳ ಸಂತಸದ ಸಂದರ್ಭ. ಪೂರ್ವ ಮುಂಗಾರು ಕೂಡ ಅದೇ ರೀತಿಯಾಗಾಯಿತು. 14-15 ವರ್ಷಗಳ ನಂತರ ತುಂಬ ಬೇಗನೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ಬಟ್ ಈ ಮುಂಗಾರು ಹಲವರಿಗೆ ಹಲವು ರೀತಿಯಾದಂಥ ಸಮಸ್ಯೆಗಳನ್ನು ಕೂಡ ಉಂಟು ಮಾಡಿದೆ. ಒಂದು ರೀತಿಯಾಗಿ ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿಯನ್ನು ಉಂಟು ಮಾಡ್ತಾ ಇದೆ. ಯಾಕೆ? ಕರಾವಳಿ ಭಾಗದಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಸಹಜವಾಗಿ ಒಂದು ಆತಂಕ ಇರುತ್ತೆ. ಕಾರಣ ಯಾವಾಗ ಬೆಟ್ಟಗಳು ಕುಸಿಯುತ್ತೋ ಅಂತೇಳಿ. ಕುಸಿತಾ ಇದೆ ಕೂಡ, ರಸ್ತೆಗಳು ಕೊಚ್ಕೊಂಡು ಹೋಗ್ತಾ ಇದೆ. ಆ ಊರಿಂದ ಈ ಊರಿಗೆ ಹೋಗಬೇಕು ಅಂತಂದರೆ ದಾರಿಗಳು ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಕಟ್ಟಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ. ಮಳೆಗಾಲ ಆರಂಭದಲ್ಲೇ ಡ್ಯಾಮ್ಗಳು ತುಂಬುವಂಥ ಪರಿಸ್ಥಿತಿಗೆ ಕೆಲವೊಂದಿಷ್ಟು ಹೋಗಿ ತಲುಪಿವೆ, ಕೆರೆಗಳು ತುಂಬಿಕೊಂಡಿವೆ. ಇನ್ನು ಮಳೆಗಾಲ ಇನ್ನೂ ಹೆಚ್ಚಾಗ್ತಾ ಇದ್ದಂಗೆ ನೀರೆಲ್ಲಿ ಹೋಗುತ್ತೆ, ಪ್ರವಾಹದ ಸ್ಥಿತಿ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ? ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಭಾಗಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ, ಆರ್ಭಟಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ ಹಾಗಿದ್ದಾಗ? ಸ್ಟೋರಿ ನೋಡಿ. ಮುಂಗಾರು ಅಬ್ಬರಕ್ಕೆ ಕರಾವಳಿ ತತ್ತರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ. ಮಂಗಳೂರಿನಲ್ಲಿ ಮನೆಗಳಿಗೆ ನುಗ್ಗಿದ ನೀರು. ಆತಂಕದಲ್ಲಿ ದಿನ ಕಳೆಯುತ್ತಿರುವ ಸ್ಥಳೀಯರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಅಬ್ಬರಿಸುತ್ತಿದೆ. ಮುಂದಿನ 5 ದಿನಗಳ ಕಾಲ ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಆರಂಭದಲ್ಲೇ ಅಬ್ಬರಿಸಿ ಬೊಬ್ಬಿರುತ್ತಿರುವ ವರುಣನಿಂದಾಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಗಾಳಿ ಮಳೆಗೆ ಮುಂಜಾನೆಯಿಂದಲೇ ಜಿಲ್ಲಾದ್ಯಂತ ಕತ್ತಲು ಆವರಿಸಿತ್ತು. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿರೋ ರಣಭೀಕರ ಗಾಳಿ ಮಳೆಗೆ ಜನ ಹೈರಾಣಾಗಿದ್ದಾರೆ. ರಾಜ್ಯದ ಕರಾವಳಿಯಲ್ಲಿ ಇವತ್ತು ರೆಡ್ ಅಲರ್ಟ್ ಇರುವಂತಹ ಹಿನ್ನೆಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಗಾಳಿ ಯಾವ ಪ್ರಮಾಣದಲ್ಲಿ ಸುರಿತಾ ಇದೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಗಾಳಿಯ ಜೊತೆ ಮಳೆ ಸುರಿತಾ ಇರುವಂಥದ್ದು, ಇಷ್ಟೊಂದು ವೇಗವಾಗಿ ಗಾಳಿ ಬರ್ತಾ ಇರುವಂಥದ್ದು, ಇದರ ಜೊತೆಗೆ ಮಳೆ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಡೀ ಜಿಲ್ಲಾದ್ಯಂತ ಇದೇ ರೀತಿಯಾದಂಥ ಮಳೆ ಇರುವಂಥದ್ದು. ವಾಡಿಕೆಯಂತೆ ಸುಮಾರು 10 ದಿನಗಳ ಮೊದಲೇ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾನೆಯಿಂದಲೂ ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗ್ತಾ ಇದೆ. ಮಂಗಳೂರು ನಗರ ಮಾತ್ರ ಅಲ್ಲ, ಇಡೀ ಜಿಲ್ಲಾದ್ಯಂತ ಇದೇ ರೀತಿಯಾದಂಥ ಮಳೆ ಬರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗಾಳಿ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಕಡಲ ತೀರದಲ್ಲಿ ಕಡಲ ಅಬ್ಬರ ಹೆಚ್ಚಾಗಿರುವಂಥದ್ದು, ಅದರ ಜೊತೆಗೆ ಮಳೆ ಸುರಿತಾ ಇದೆ. ಹೀಗಾಗಿ ಇಡೀ ಜಿಲ್ಲೆಯಲ್ಲಿ ಇದೊಂದು ಈ 5 ದಿನಗಳ ಕಾಲ ಮೇ 30 ತಾರೀಕಿನವರೆಗೂ ಇದೇ ರೀತಿಯಾದಂಥ ಹೆಚ್ಚಿನ ಗಾಳಿ ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಹೀಗಾಗಿ ಜಿಲ್ಲಾಡಳಿತ ಎಲ್ಲರನ್ನೂ ಎಚ್ಚರದಿಂದ ಇರುವಂತೆ ಸೂಚನೆ ಕೊಟ್ಟಿರುವಂಥದ್ದು. ಇನ್ನು ಮಂಗಳೂರು ನಗರ ಕೊಡಿಯಾಲ ಬೈಲು ಭಗವತಿ ನಗರದಲ್ಲಿ ರಾಜಕಾಲುವೆ ಉಕ್ಕಿ ಹರಿಯುತ್ತಿದೆ. ಪರಿಣಾಮ ಇಡೀ ರಸ್ತೆಯಲ್ಲಿ ನದಿ ರೀತಿ ನೀರು ಹರಿದು ಹೋಗ್ತಿದೆ. ರಾಜಕಾಲುವೆಗೆ ನೀರು ಸರಾಗವಾಗಿ ಹರಿದು ಹೋಗದ ಪರಿಣಾಮ ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ. ತುಂಬಿರುವ ನೀರಿನಲ್ಲೇ ಜನರು, ವಾಹನ ಸವಾರರು ಪರದಾಡುವಂತಾಗಿದೆ. ಮಳೆ ಹೀಗೆ ಮುಂದುವರೆದರೆ ಮನೆಗಳ ಕಾಂಪೌಂಡ್ಗೆ ನೀರು ನುಗ್ಗುವ ಆತಂಕ ಸ್ಥಳೀಯರನ್ನ ಕಾಡ್ತಿದೆ. ಮಂಗಳೂರಿನಲ್ಲಿ ಸುರಿದಿರುವಂಥ ನಿರಂತರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮಂಗಳೂರಿನ ಕೊಡಿಯಲ್ಬೈಲ್ನ ಭಗವತಿ ನಗರದಲ್ಲಿ ನೀವು ಗಮನಿಸಬಹುದು, ಜನವಸತಿ ಪ್ರದೇಶದಲ್ಲೇ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು. ರಾಜಕಾಲುವೆ ಸಮೀಪದಲ್ಲಿರುವಂಥ ಈ ಒಂದು ರಸ್ತೆ, ಇದು ಪ್ರಮುಖ ರಸ್ತೆ. ಇಲ್ಲಿ ಜನವಸತಿ ಪ್ರದೇಶ ಇರುವಂಥದ್ದು ಈ ಭಗವತಿ ನಗರದಲ್ಲಿ. ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಮನೆಗಳಿಗೆ ಮನೆಯ ಮುಂಭಾಗಕ್ಕೆ ಈಗ ನೀರು ನುಗ್ಗಿರುವಂಥದ್ದು. ಒಂದು ನಿರಂತರ ಮಳೆ ಸುರಿದಿರುವಂಥ ಹಿನ್ನೆಲೆಯಲ್ಲಿ ಕೇವಲ 1 ಗಂಟೆಯಲ್ಲಿ ಸುರಿದಿರುವ ಮಳೆಗೆ ಈ ರೀತಿಯಾಗಿ ಚರಂಡಿಯಲ್ಲಿ ನೀರು ನುಗ್ಗಿ ಅದು ರಸ್ತೆಗೆ ಬಂದಿರುವಂಥದ್ದು. ಚರಂಡಿಯಲ್ಲಿ ಹೂಳೆತ್ತದೇ ಇರುವಂಥದ್ದು, ಅದರ ಜೊತೆಗೆ ಈ ಭಾಗದಲ್ಲಿರುವಂಥ ರಾಜಕಾಲುವೆಯ ಹೂಳೆತ್ತದಿರುವುದರಿಂದ ನೀರು ಮೇಲೆ ನುಗ್ಗಿ ಬಂದಿರುವಂಥದ್ದು. ಈಗ ನಿರಂತರವಾಗಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಅವಾಂತರಗಳು ಈ ಭಾಗದಲ್ಲಿ ಸೃಷ್ಟಿಯಾಗಿರುವಂಥದ್ದು. ಪ್ರತಿ ಬಾರಿಯೂ ಮಳೆ ಆದಂಥ ಸಂದರ್ಭದಲ್ಲಿ, ಹೆಚ್ಚಿನ ಪ್ರಮಾಣದ ನೀರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರದೇಶಗಳಲ್ಲಿ, ಈ ರೀತಿಯಾದಂಥ ಜನವಸತಿ ಪ್ರದೇಶಗಳಿಗೂ ನೀರು ನುಗ್ಗುವಂಥದ್ದು ಮಾಮೂಲಿಯಾಗಿದೆ. ಇನ್ನು ಮಂಗಳೂರು ಹೊರವಲಯದ ಮರವೂರು ಬಳಿ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಮರವೂರಿನಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಫಲ್ಗುಣಿ ನದಿ ಸಮೀಪದಲ್ಲೇ ಮನೆಗಳು ಇದ್ದು ಸ್ಥಳದಲ್ಲಿ ಮಣ್ಣು ಹಾಕಿದ್ದರಿಂದ ನೀರು ಸರಾಗವಾಗಿ ಹರಿದು ಹೋಗಿಲ್ಲ. ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿ ವಾಸವಿದ್ದ ಕುಟುಂಬಗಳನ್ನು ಮುನ್ನೆಚ್ಚರಿಕೆಯಾಗಿ ಸ್ಥಳಾಂತರ ಮಾಡಲಾಗಿದೆ. ನೀವು ಗಮನಿಸಬಹುದು, ಮಂಗಳೂರಿನ ಮರವೂರಿನಲ್ಲಿರುವಂಥ ಸರ್ಫರಾಜ್ ಅನ್ನುವರಿಗೆ ಸೇರಿದಂಥ ಇದು ಮನೆ. ಈ ಮನೆ ಸಂಪೂರ್ಣ ಮುತ್ತದಲ್ಲಿ ನೀರು ತುಂಬಿರುವಂಥದ್ದು. ಈ ಭಾಗದ ಹಿಂಭಾಗದಲ್ಲಿ
ಮಳೆಯ ನೀರಿಗೆ ತಡೆ ಹಾಕಲಾಗಿದೆ. ಅಲ್ಲಿನ ಕೆಲವೊಂದು ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಮಣ್ಣನ್ನು ಹಾಕಲಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಮನೆಯ ಮುಂಭಾಗದಲ್ಲಿ ನೀರು ನುಗ್ಗಿರುವಂಥದ್ದು, ಜೊತೆಗೆ ಸುತ್ತಲೂ ಮನೆಯ ನೀರು ನುಗ್ಗಿದೆ. ಹಾಗಾಗಿ ಮನೆ ಒಂದು ಆತಂಕದಲ್ಲಿದೆ, ಬೀಳುವ ಆತಂಕದಲ್ಲಿದೆ. ಈ ಹಿಂಭಾಗದಲ್ಲಿ ನೀವು ಗಮನಿಸ್ಬೋದು, ಈ ಮನೆಯ ಹಿಂಭಾಗದಲ್ಲಿ ನೆಲಕ್ಕೆ ಕುಸಿದು ಹೋಗಿದೆ ಒಂದು ಭಾಗ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಈ ಮನೆ ಕುಸಿದು ಬೀಳುವಂಥ ಆತಂಕ ಈ ಮನೆಯವರಿಗಿದೆ. ಹಾಗಾಗಿ ತಕ್ಷಣಕ್ಕೆ ಈ ಮನೆಯವರನ್ನ ಸ್ಥಳಾಂತರ ಮಾಡಲಾಗಿದೆ. ಇವತ್ತು ಮುಂಜಾನೆಯಿಂದ ಸುರಿದಿರುವಂಥ ನಿರಂತರ ಮಳೆಗೆ ಈ ರೀತಿಯಾಗಿ ಮಳೆಯ ನೀರು ನಿಂತು ಮನೆಗೆ ಕುಸಿಯುವಂಥ ಆತಂಕ ಇರುವಂಥದ್ದು, ಮನೆ ಬೀಳುವಂಥ ಆತಂಕ ಇದೆ. ಹೀಗಾಗಿ ಮನೆಯವರು ಭಾಳಷ್ಟು ಆತಂಕದಲ್ಲಿದ್ದಾರೆ. ಯಾವುದೇ ನೆರೆ ಬಂದರೆ ಈ ಪ್ರದೇಶಕ್ಕೆ ನೀರು ಬರ್ತಾ ಇರಲಿಲ್ಲ. ಆದ್ದರಿಂದ ನನ್ನ ಜೀವಮಾನದಲ್ಲಿ ಇದು ಫಸ್ಟ್ ಟೈಮ್ ಈ ಸೈಡಿಗೆ ನೀರು ಬರ್ತಾ ಇದೆ. ಯಾಕೆ ನೀರು ಬರ್ತಾ ಇದೆ ಅಂತ ಹೇಳಿದರೆ, ಕೆಲವು ಸರ್ಕಾರಿ ಕೆರೆಗಳನ್ನು ಒತ್ತುವರಿ ಮಾಡಿದ್ದಾರೆ. ಅದರ ಜೊತೆ ಕೋಸ್ಟ್ ಗಾರ್ಡನ್ನವರು ನೀರು ಹೋಗುವ ಕಾಲುವೆಯನ್ನು ಬಂದ್ ಮಾಡಿ ನಾವು ಹೋದಾಗ ನಮಗೆ ದರ್ಪದ ಮಾತುಗಳನ್ನು ಆಡುತ್ತಾ ಇದ್ದಾರೆ. ಪಂಪ್ವೆಲ್ ರಸ್ತೆಯಲ್ಲಿ ಕೆಂಪು ಹೊಳೆ, ನದಿಯಂತಾದ ರಸ್ತೆ, ಸವಾರರ ಪರದಾಟ. ಮಂಗಳೂರಿನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಪರಿಣಾಮ ನಗರದ ಪಂಪ್ವೆಲ್ ಸರ್ಕಲ್ನಲ್ಲಿ ರಾಜಕಾಲುವೆ ನೀರು ರಸ್ತೆಗೆ ಬಂದಿದೆ. ಇದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ರಾಜಕಾಲುವೆ ನೀರು ರಸ್ತೆಗೆ ನುಗ್ಗಿದ್ದರಿಂದ ರಸ್ತೆ ನದಿಯಂತಾಗಿತ್ತು. ರಸ್ತೆ ಮಧ್ಯೆ ನೀರಿನಲ್ಲೇ ವಾಹನ ಸವಾರರು ಪರದಾಡುವಂತಾಯಿತು. ರಸ್ತೆ ಜಲಮಯವಾದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಗಾಳಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮಂಗಳೂರಿನ ಪಂಪ್ವೆಲ್ನಲ್ಲಿರುವಂಥ ಪ್ರಮುಖವಾದ ರಸ್ತೆ ಇವತ್ತು ಈ ರೀತಿಯಾಗಿ ಕೆರೆ ಅಂತಾಗಿರುವಂಥದ್ದು. ಸಂಪೂರ್ಣವಾಗಿ ಮಳೆಯ ಹಿನ್ನೆಲೆಯಲ್ಲಿ ಈ ಪಂಪ್ವೆಲ್ ಸರ್ಕಲ್ನ ಸಮೀಪದಲ್ಲಿರುವಂಥ ಏನು ರಾಜಕಾಲುವೆ ಇದೆ, ಈ ರಾಜಕಾಲುವೆಯಲ್ಲಿ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಉಕ್ಕಿ ಹರಿಯುತ್ತದೆ. ಇದು ನೇರವಾಗಿ ರಸ್ತೆಗೆ ಬಂದು ಬೀಳ್ತದೆ. ರಸ್ತೆಯಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕೇವಲ 1 ಗಂಟೆಗೆ ನಿರಂತರವಾಗಿ ಸುರಿದಿರುವಂಥ ಮಳೆ ಇದು. 1 ಗಂಟೆಯ ಸಂದರ್ಭದಲ್ಲಿ ಸುರಿದಿರುವಂಥದ್ದು. ಹಾಗಾಗಿ ಕೇವಲ ಅರ್ಧ ಗಂಟೆ ಸುರಿದ್ರೂ ಇದೇ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಇಡೀ ಮಂಗಳೂರಿಗೆ ನಗರಕ್ಕೆ ಪ್ರವೇಶ ಮಾಡುವಂಥ ಇವತ್ತೊಂದು ಈ ರಸ್ತೆ ಏನಿದೆ, ಪಂಪ್ವೆಲ್ ರಸ್ತೆ, ಸಂಪೂರ್ಣವಾಗಿ ನದಿ ಅಂತಾಗಿರುವಂಥದ್ದು. ಜನರು ಬೆಳಗ್ಗಿನ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವವರಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗುವವರಾಗಿರ್ಬೋದು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಸ್ಸುಗಳಾಗಿರ್ಬೋದು ಅಥವಾ ಬೇರೆ ಇತರೆ ವಾಹನಗಳೆಲ್ಲ ಇವತ್ತು ಮಳೆಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲೇ ಸಿಕ್ಕಿ ಹಾಕ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಜನರು ವಿದ್ಯಾರ್ಥಿಗಳು ಅಥವಾ ಕೆಲಸಕ್ಕೆ ಹೋಗೋರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮುದ್ರ ತೀರಕ್ಕೆ ಪ್ರವಾಸಿಗರ ದಂಡು. ಇತ್ತ ಜಲಪಾತದ ಬಳಿ ಮೋಜು ಮಸ್ತಿ. ಕೊಚ್ಚಿ ಹೋಗ್ತಿದ್ದ 5 ರಕ್ಷಣೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ 5 ದಿನಗಳ ರೆಡ್ ಅಲರ್ಟ್ ಘೋಷಿಸಿದ್ದು, ಮಳೆ ನಡುವೆಯೂ ಸಮುದ್ರ ತೀರಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಮುನ್ನೆಚ್ಚರಿಕೆಯಾಗಿ ಸಮುದ್ರ ತೀರಗಳಲ್ಲಿ ಕೆಂಪು ಬಾವುಟ ಹಾಕಿ ಆ ಭಾಗಕ್ಕೆ ತೆರಳದಂತೆ ಮನವಿ ಮಾಡಲಾಗ್ತಾ ಇದೆ. ಪ್ರವಾಸಿಗರು ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಇನ್ನು ಮೂಡುಬಿದಿರೆಯ ಪುತ್ತಿಗೆ ಗ್ರಾಮದ ಯರಗುಂಡಿ ಫಾಲ್ಸ್ನಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಿದ್ರು. ಸ್ಥಳೀಯರು ಬೇಡ ಎಂದರೆ ಮಾತು ಕೇಳದೆ ಜಲಪಾತದ ಮೇಲ್ಭಾಗಕ್ಕೆ ಹೋಗಿದ್ದ ಪ್ರವಾಸಿಗರು ನೀರಲ್ಲಿ ಕೊಚ್ಚಿ ಹೋಗ್ತಿದ್ರು. ಈ ವೇಳೆ ತಕ್ಷಣವೇ ಸ್ಥಳೀಯರು ಹಗ್ಗ ಬಳಸಿ 5 ಪ್ರವಾಸಿಗರನ್ನ ರಕ್ಷಿಸಿದ್ದಾರೆ. ಜಲಪಾತದ ಮೇಲ್ಭಾಗದ ಕಲ್ಲು ಬಂಡಿಯಲ್ಲಿ ಸಿಲುಕಿದ್ದವರ ಜೀವ ಉಳಿಸಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಅಬ್ಬರದ ಮಳೆ ಆಗ್ತಿದ್ದು, ಅಧಿಕಾರಿಗಳಿಗೆ ಸರ್ವಸನ್ನದ್ಧ ಆಗಿರಲು ಜಿಲ್ಲಾಡಳಿತ ವತಿಯಿಂದ ಸೂಚನೆ ನೀಡಲಾಗಿದೆ. ಹೀಗಾಗಿ ಪುತ್ತೂರಿಗೆ 25 ಸಿಬ್ಬಂದಿಯ ಎನ್ಡಿಆರ್ಎಫ್ ತಂಡ ಆಗಮಿಸಿದೆ. ಅಪಾಯದಲ್ಲಿರುವ ಗುಡ್ಡ ಭಾಗದ ನಿವಾಸಿಗಳನ್ನು ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ. ಈಗಾಗಲೇ ಸಮುದ್ರಕ್ಕೆ ತೆರಳಿರುವ ಬೋಟ್ಗಳನ್ನು ತಕ್ಷಣ ದಡಕ್ಕೆ ಬರಲು ಹೇಳಿದ್ದು, ಬಂದರಿನಲ್ಲಿ ಮೀನುಗಾರಿಕಾ ಬೋಟ್ ಲಂಗರು ಹಾಕೋಕೆ ಅನುಮತಿ ನೀಡಲಾಗಿದೆ. ಉಕ್ಕಿ ಹರಿಯುತ್ತಿದೆ ಜಿಲ್ಲೆ ಜೀವನದಿಗಳು. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳ ಅಬ್ಬರ. ಕುಕ್ಕೆ ಸ್ನಾನಘಟ್ಟ ಮುಳುಗಡೆ. ಕರಾವಳಿಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳು ಉಕ್ಕಿ ಹರಿಯುತ್ತಿವೆ. ನದಿ ಪಾತ್ರಕ್ಕೆ ತೆರಳದಂತೆ ಜನರಿಗೆ ಎಚ್ಚರಿಕೆ ಸಂದೇಶ ನೀಡಲಾಗಿದೆ. ಇನ್ನು ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆ ಆಗಿದೆ. ಭಕ್ತಾದಿಗಳಿಗೆ ಸ್ನಾನಘಟ್ಟದ ಬಳಿ ಇಳಿಯದಂತೆ ಸೂಚಿಸಲಾಗಿದೆ. ಭಕ್ತಾದಿಗಳು ಕೇವಲ ನದಿ ನೀರನ್ನು ತಲೆಯ ಮೇಲೆ ಚಿಮುಕಿಸಿಕೊಳ್ಳೋಕೆ ಮಾತ್ರ ಅನುಮತಿ ಕೊಡಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಕುಕ್ಕೆ ಸ್ನಾನಘಟ್ಟದ ಸುತ್ತ ಹೆಚ್ಚುವರಿ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಉಡುಪಿಯಲ್ಲಿ 2 ದಿನ ರೆಡ್ ಅಲರ್ಟ್. ರಸ್ತೆಗಳು ಜಲಮಯ, ಸಂಚಾರ ಅಸ್ತವ್ಯಸ್ತ. ಹೆದ್ದಾರಿಗೆ ಅಡ್ಡಲಾಗಿ ಬಿದ್ದ ಮರ.
ಉಡುಪಿಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಅವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯಿಂದ ನಗರದ ಕರಾವಳಿ ಜಂಕ್ಷನ್ ಭಾಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೃತಕ ನೆರೆ ಅನುಭವಿಸುತ್ತಿದೆ. ಗಾಳಿ ಮಳೆಗೆ ರಸ್ತೆ ಪಕ್ಕದಲ್ಲಿರುವ ಮರ ಹೈವೇಗೆ ಬಿದ್ದಿದೆ. ನಗರ ಭಾಗದ ಭಾರೀ ಪ್ರಮಾಣದ ಮಳೆ ನೀರು ಕರಾವಳಿ ಜಂಕ್ಷನ್ ಭಾಗಕ್ಕೆ ಹರಿದು ಬರುತ್ತಿದ್ದು ಜಲ ದಿಗ್ಬಂಧನಕ್ಕೆ ಕಾರಣವಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ಎದ್ದಿರುವ ಕಾರಣ ವಾಡಿಕೆಗಿಂತ ಸುಮಾರು 15-20 ದಿವಸ ಮೊದಲೇ ಮಳೆ ಆಗ್ತಾ ಇದೆ. ನಾವಿವಾಗ ಕರಾವಳಿಯಲ್ಲಿದ್ದೇವೆ. ಕರಾವಳಿಯ ಜಂಕ್ಷನ್ನ ಒಂದು ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ಹರಿತಾ ಇದೆ ಅನ್ನುವಂಥದ್ದು. ಅಂದರೆ ಇದು ಕೂಡ ಒಂದು ಇಳಿಜಾರು ಭಾಗ. ಇಡೀ ಉಡುಪಿ ನಗರದ ಅರ್ಧ ನಗರ ಭಾಗದ ನೀರು ನೇರವಾಗಿ ಅಂಡರ್ ಪಾಸ್ ಭಾಗಕ್ಕೆ ಹರಿತಾ ಇರುವಂಥದ್ದು. ಹಾಗಾಗಿ ಪ್ರತಿ ವರ್ಷದಿಂದ ಇಲ್ಲಿ ನೀರು ರಸ್ತೆಯಲ್ಲೇ ಹರಿತಾ ಇದೆ. ಚರಂಡಿಯ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು. ಉತ್ತರ ಕನ್ನಡದಲ್ಲಿ ಮಳೆ ಅಬ್ಬರ, ಕೊಚ್ಚಿ ಹೋದ ಕಿರು ಸೇತುವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿಯುತ್ತಿದ್ದು ಗಂಗಾವಳಿಯಲ್ಲಿ ಅಧಿಕ ನೀರು ಹರಿದು ಬಂದ ಪರಿಣಾಮ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ತಾತ್ಕಾಲಿಕ ಕಿರು ಸೇತುವೆ ಕೊಚ್ಚಿ ಹೋಗಿದೆ. ಇದರಿಂದಾಗಿ ನದಿ ತೀರದ ಪ್ರದೇಶವಾದ ಹೆಗ್ಗಾರು, ಶೇವ್ಕಾರ, ಕೈಗಡಿ ಗ್ರಾಮಕ್ಕೆ ಸಂಪರ್ಕ ಕಡಿತವಾಗಿದೆ. ಕಳೆದ 3 ವರ್ಷದ ಹಿಂದೆ ಮಳೆ ಅಬ್ಬರಕ್ಕೆ ಸೇತುವೆ ಕೊಚ್ಚಿ ಹೋಗಿತ್ತು. ಬಳಿಕ ಗ್ರಾಮಸ್ಥರಿಗೆ ಸಂಚರಿಸಲು ಕಿರು ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಹೆಚ್ಚು ಮಳೆಯಾಗಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಗಂಗಾವಳಿ ನದಿಗೆ ಹರಿದು ಬಂದ ಕಾರಣ ಇಲ್ಲಿನ ಕಿರು ಸೇತುವೆ ನದಿಯಲ್ಲಿ ಕೊಚ್ಚಿ ಹೋಗಿದೆ. ಒಟ್ಟಾರೆ ಮಾನ್ಸೂನ್ ಅಬ್ಬರಕ್ಕೆ ಕರಾವಳಿ ಭಾಗದ ಜನತೆ ಹೈರಾಣಾಗಿದ್ದು ಕರಾವಳಿ ತೀರದ ಜನಜೀವನ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.